ನಮ್ಮ ನಾಯಕರಾದ ಮಾಜಿ ಸಚಿವರಾದ ಡಾಕ್ಟರ್ ನಾಯಗೌಡರು ಸಾಹೇಬರು ಹೇಳ್ತಾ ಇದ್ದಂಗೆ ಗೆಲುವಿನ ಅಂತರ 2.5 ಲಕ್ಷದಿಂದ 3 ಲಕ್ಷದ ಅಂತರ ತನಕ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು 2,79,998 ಮತಗಳ ಅಂತರದಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ವಿಜೃಂಭಣೆಯಿಂದ ಗೆದ್ದಿದ್ದಾರೆ. ಈ ಸಂಭ್ರಮವನ್ನು ನಾವು ಬಿಜೆಪಿ ಕಚೇರಿಯಿಂದ ಮಾನ್ಯ ಕೆಂಪೇಟೆ ಮಂಡಲದ ಅಧ್ಯಕ್ಷರಾದ ನಾಗಣ್ಣ ಅವರು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಗೆಲುವಿನಿಂದ ನಮ್ಮ ದೇಶದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಈ ದೇಶವನ್ನು ಸ್ವಚ್ಛ ಆಡಳಿತದಲ್ಲಿ ನಡೆಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುತ್ತೇವೆ. ಈ ದಿನ ನಮಗೆ ಶುಭ ದಿನ, ಏಕೆಂದರೆ ಅವರು ಮೋದಿಯವರು ಇವತ್ತು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಅವರು ತಗೊಳ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು ಶುಭಾಶಯ. ನಮ್ಮ ಈ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ನಮ್ಮ ಮಹಿಳೆಯರ ಪರವಾಗಿ ಒಂದು ಶುಭವನ್ನು ಕೋರುತ್ತೇವೆ. ಏನು ಈ ದಿವಸ ಇಡೀ ಕರ್ನಾಟಕ ನೋಡಿದಂಥ ಒಂದು ಕ್ಷೇತ್ರ ನಮ್ಮ ಮಂಡ್ಯ ಜಿಲ್ಲೆಯ ಕ್ಷೇತ್ರವನ್ನು ಎಲ್ಲ ಜನತೆ ಎಲ್ಲ ದೇಶ ನೋಡ್ತಾ ಇತ್ತು. ಆದರೆ ಈ ದಿವಸ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಅಂತರದಲ್ಲಿ ಗೆದ್ದಿರುವಂಥ ಒಂದು ವ್ಯಕ್ತಿ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಂತರದ ಮತದಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ತಾಲೂಕಿನ ನಮ್ಮ BJP ಕಾರ್ಯಕರ್ತರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊಟ್ಟಮೊದಲ ಬಾರಿಗೆ ಶುಭಾಶಯವನ್ನು ಕೋರ್ತಾ, ಈ ದಿವಸ ಇನ್ನೇನು 2-3 ದಿವಸದಲ್ಲಿ 3ನೇ ಬಾರಿ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ. ದೇಶವನ್ನು ಒಂದು ಒಳ್ಳೆಯ ಆಡಳಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಕುಮಾರಸ್ವಾಮಿ ಇವರಿಗೆ ಶುಭಾಶಯವನ್ನು ಹೇಳ್ತಾ ನಮ್ಮ ಈ ಒಂದು ಮಂಡಲದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಮಂಡಲದ ಅಧ್ಯಕ್ಷರು ಸಾರಂಗಿ ನಾಗಣ್ಣ. ಹಾಂ